ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಅವಧಿಯಲ್ಲಿ ನಾವು ನಿಮ್ಮ ಮೊದಲ ಅಧ್ಯಾಯವಾದಂತಹ ದೆಹಲಿ ಸುಲ್ತಾನರ ಅಧಿಪತ್ಯದ ಸ್ಥಾಪನೆ ಹೇಗಾಯಿತು, ದೆಹಲಿಯನ್ನು ಆಳ್ವಿಕೆಯನ್ನು ಮಾಡಿದಂತಹ ಸಂತತಿಗಳಾದಂತಹ ಕ್ರಮವಾಗಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಹಾಗೂ ಲೂದಿ ಸಂತತಿ, ಈ ಒಂದು ಸಂತತಿಗಳ ಹಿನ್ನೆಲೆ, ಅವುಗಳ ಒಂದು ಸ್ಥಾಪನೆ ಹೇಗಾಯಿತು, ಅನಂತರ ಗುಲಾಮಿ ಸಂತತಿಯ ಪ್ರಸಿದ್ಧ ಅರಸರಾದಂತಹ ಕುತುಬುದ್ದೀನ್ ಐಬಕ್, ಇಲ್ತಮಸ್, ಹಾಗೆ ಗಿಯಾಸುದ್ದೀನ್ ಬಲ್ಬನ್ ಮತ್ತು ಖಿಲ್ಜಿ ಸಂತತಿಯ ಪ್ರಸಿದ್ಧ ಅರಸನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ, ಅನಂತರ ತುಘಲಕ್ ಸಂತತಿಯ ಮಹಮ್ಮದ್ ಬಿನ್ ತುಘಲಕ್ನ ಸೈನಿಕ ಹಾಗೆ ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ಮುಂದುವರೆದು ನಾವು ಅದೇ ವಂಶದ ಮತ್ತೊಬ್ಬ ಅರಸನಾದಂತಹ ಫಿರೋಜ್ ಶಾ ತುಘಲಕ್ ಅವನ ಒಂದು ಸುಧಾರಣೆಗಳು ಏನೇನು, ಮತ್ತೆ ಮುಂದುವರೆದು ಸೈಯದ್ ಮತ್ತು ಲೂದಿ ಸಂತತಿಗಳ ಪ್ರಮುಖ ಅರಸರುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋದೋ. ಅಲ್ಲಿಗೆ ನಿಮ್ಮ ಮೊದಲ ಅಧ್ಯಾಯ ಮುಕ್ತಾಯ ಆಯಿತು. ಇನ್ನು ಇಂದಿನ ಅವಧಿಯಲ್ಲಿ ನಿಮ್ಮ ಎರಡನೇ ಅಧ್ಯಾಯವಾದಂತಹ ಮಹಾ ಮೊಘಲರು, ಆ ಒಂದು ಅಧ್ಯಾಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದರಲ್ಲಿ ನೀವು ಅಧ್ಯಯನ ಮಾಡುವಂತಹ ವಿಷಯಗಳು ಏನೇನಪ್ಪ ಅಂತಂದರೆ, ಮುಖ್ಯವಾಗಿ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಹೇಗೆ ಸ್ಥಾಪನೆ ಆಯ್ತಾ ಹೋಯಿತು, ಮೊಘಲ್ ಸಂತತಿ ಯಾರಿಂದ ಸ್ಥಾಪಿಸಲ್ಪಡ್ತು, ಮೊಘಲ್ ದೊರೆಗಳಾದಂತಹ ಬಾಬರ್, ಅಕ್ಬರ್, ಹಾಗೆ ಮುಂದುವರೆದು ಔರಂಗಜೇಬ್, ಈ ಎರಡನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡುವಂತಹ ನಿಮ್ಮ ಸಿಲೆಬಸ್ನ ಪ್ರಕಾರ ಇರುವಂತಹ ವಿಷಯಗಳು. ಆದರೆ ನಾವು ಮೊಘಲ್ ಸಂತತಿಯ ಸ್ಥಾಪಕನಾದಂತಹ ಬಾಬರ್ನ ಸಾಧನೆಗಳ ಬಗ್ಗೆ, ಅನಂತರ ಹುಮಾಯೂನ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಅನಂತರ ಅಕ್ಬರ್ ಮತ್ತು ಜಹಾಂಗೀರ್ ಮತ್ತು ಶಹಜಹಾನ್, ಹಾಗೆ ಮುಂದುವರೆದು ಔರಂಗಜೇಬ್ನ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ವಿದ್ಯಾರ್ಥಿಗಳೇ, ನಾವು ಮೊದಲ ಅಭ್ಯಾಸವನ್ನು ಮಾಡಿದಾಗ ನಮ್ಗೆ ತಿಳಿದೇ ಇದೆ, ಈ ಒಂದು ದೆಹಲಿಯನ್ನ ಕೊನೆಯ ಸಂತತಿಯ ಅರಸನಾದಂತಹ ಅಂದರೆ ಲೂದಿ ಸಂತತಿಯ ಅರಸನಾದಂತಹ ಇಬ್ರಾಹಿಂ ಲೂದಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಆಲ್ರೆಡಿ ನಾವು ಅವನ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಅವನೊಬ್ಬ ಅಸಮರ್ಥ ದೊರೆ, ಮತ್ತೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಸೈನಿಕ ಗುಣಗಳು ಇರೋದಿಲ್ಲ. ಹೀಗಾಗಿ ದೆಹಲಿಯಲ್ಲಿ ಏನಾಗುತ್ತೆ, ಇಡೀ ದೆಹಲಿಯ ಸುತ್ತಮುತ್ತಲ ಭಾಗದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ 1526ರಲ್ಲಿ ಮುಲ್ತಾನ್ ರಾಜ್ಯದ ರಾಜ್ಯಪಾಲನಾದಂತಹ ದೌಲತ್ ಖಾನ್ನ ಒಂದು ಆಮಂತ್ರಣದಿಂದ ಭಾರತಕ್ಕೆ ಬಂದಂತಹ ಬಾಬರ್ 1526ರಲ್ಲಿ ಇಬ್ರಾಹಿಂ ಲೂದಿಯನ್ನ ಮೊದಲ ಪಾನಿಪತ್ ಕದನದಲ್ಲಿ ಸೋಲಿಸುವುದರ ಮುಖಾಂತರ ಅವನು ನೂತನವಾದಂತಹ ಮೊಘಲ್ ಸಂತತಿಯನ್ನ ದೆಹಲಿಯಲ್ಲಿ ಸ್ಥಾಪನೆಯನ್ನ ಮಾಡುವುದರ ಮುಖಾಂತರ ಸಿಂಹಾಸನವನ್ನ ಅಲಂಕರಿಸ್ತಾ ಹೋಗ್ತಾನೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇಂದು ನಾವು ಈ ಒಂದು ಮೊಘಲ್ ಸಂತತಿಯ ಸ್ಥಾಪನೆ ಹೇಗಾಯಿತು, ಅದಕ್ಕಿಂತ ಮುಂಚೆ ಭಾರತದಲ್ಲಿ ಯಾವ ಪರಿಸ್ಥಿತಿಯ ಒಂದು ವಾತಾವರಣ, ರಾಜಕೀಯ ಚಿತ್ರಣ ಇತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಹೇಳಿದಾಗೆ ಕ್ರಿಸ್ತಶಕ 1526ರಲ್ಲಿ ಬಾಬರ್ನಿಂದ ಸ್ಥಾಪನೆಯಾದಂತಹ ಮೊಘಲ್ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿ ಒಂದು ನೂತನ ಅಧ್ಯಾಯವನ್ನ ಪ್ರಾರಂಭಗೊಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಹೇಗೆ ಈ ಹಿಂದೆ ದೆಹಲಿ ಸುಲ್ತಾನರು ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವುದರ ಮುಖಾಂತರ ನೂತನ ಅಧ್ಯಾಯವನ್ನ ಭಾರತದ ಮಧ್ಯಯುಗೀನ ಇತಿಹಾಸದಲ್ಲಿ ಪ್ರಾರಂಭಗೊಳಿಸ್ತಾ ಹೋದ್ರು, ಅದೇ ರೀತಿ ಕೂಡ ಅವರ ಅವನತಿಯ ನಂತರ ಮತ್ತೊಂದು ನೂತನ ಇತಿಹಾಸ ಭಾರತದ ಮಧ್ಯಯುಗದಲ್ಲಿ ಪ್ರಾರಂಭ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದೇ ಮೊಘಲ್ ಇತಿಹಾಸ. ಇವರು ಸುಮಾರು 250 ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸಿದಂತಹ ಇವರು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಮತ್ತೆ ಸೈನ್ಯಾಡಳಿತ ಕ್ಷೇತ್ರ ಆಗಿರ್ಬೋದು, ಕಲೆ, ಸಾಹಿತ್ಯ, ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಮನೀಯವಾದಂತಹ
ಬೆಳವಣಿಗೆಯನ್ನು ಸಾಧಿಸುವುದರ ಮುಖಾಂತರ ಇತಿಹಾಸದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಾಣವನ್ನು ಮಾಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮೊಘಲ್ ಸಾಮ್ರಾಜ್ಯ ಸರ್ವ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧಿಸುವುದರ ಮುಖಾಂತರ ಇವರ ಒಂದು ಕಾಲ ಸುವರ್ಣಯುಗ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ದೆಹಲಿ ಸುಲ್ತಾನರ ಕಾಲದಲ್ಲಿ ಮೂಡಿ ಬಂದಂತಹ ದಕ್ಷಾಡಳಿತವನ್ನ ಮೊಘಲರು ಮುಂದುವರಿಸಿಕೊಂಡು ಹೋಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ದೆಹಲಿ ಸುಲ್ತಾನರ ಅವಧಿಯಲ್ಲಿ ಹುಟ್ಟಿದಂತಹ ಇಸ್ಲಾಮಿಕ್ ಕಲೆ ತನ್ನ ಪ್ರಬುದ್ಧತೆಯನ್ನು ಪಡೆದದ್ದು, ಅಂದರೆ ತನ್ನ ಉನ್ನತಿಯನ್ನು ಪಡ್ಕೊಂಡದ್ದು ಮೊಘಲರ ಕಾಲದಲ್ಲಿ. ಪರ್ಷಿಯನ್ ಸಾಹಿತ್ಯದಲ್ಲಿ ಮೊಘಲರು ಸುವರ್ಣಯುಗವನ್ನು ಸ್ಥಾಪಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರಾಜಕೀಯ ಏಕತೆ, ದಕ್ಷ ಆಡಳಿತ, ಕಲೆ ಮತ್ತು ಸಾಹಿತ್ಯಗಳಲ್ಲಿ ಅಪಾರವಾದಂತಹ ಒಂದು ಕೊಡುಗೆ, ಈ ಎಲ್ಲ ದೃಷ್ಟಿಯಿಂದ ಮೊಘಲರ ಒಂದು ಆಳ್ವಿಕೆಯು ತನ್ನದೇ ಆದಂತಹ ಮಹತ್ವವನ್ನು ಭಾರತದ ಇತಿಹಾಸದಲ್ಲಿ ಪಡ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಬಾಬರ್ ಆಗಿರ್ಬೋದು, ಅಕ್ಬರ್ ಆಗಿರ್ಬೋದು, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಇವರೆಲ್ಲರೂ ಪ್ರಸಿದ್ಧ ಮೊಘಲ್ ಚಕ್ರವರ್ತಿಗಳಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ದೆಹಲಿ, ಆಗ್ರಾ ಮತ್ತೆ ಫತೇಪುರ್ ಸಿಕ್ರಿ ಇವು ಮೊಘಲರ ರಾಜಧಾನಿಗಳು ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ 1526ರಲ್ಲಿ ಭಾರತದಲ್ಲಿ ಮೊಘಲ್ ಸಂತತಿಯನ್ನ ಸ್ಥಾಪಿಸುವುದರ ಮುಖಾಂತರ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದಂತಹ ಮೊಘಲರು ಸುಮಾರು 250 ವರ್ಷಗಳ ಕಾಲ ಸುದೀರ್ಘವಾದಂತಹ ಆಳ್ವಿಕೆಯನ್ನ ಮಾಡುವುದರ ಮುಖಾಂತರ ಭಾರತದ ಇತಿಹಾಸದಲ್ಲಿ ಹೊಸ ಮೈಲಿಗಲನ್ನ ಅವರು ಸ್ಥಾಪನೆಯನ್ನ ಮಾಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇವರ ಒಂದು ಆಡಳಿತದಿಂದ ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದ್ದೂರಿಯಾದಂತಹ ಒಂದು ಬೆಳವಣಿಗೆ ಸಾಧಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ರಾಜಕೀಯವಾಗಿ ಬಹುತೇಕ ಭಾರತವನ್ನ ಒಂದುಗೂಡಿಸಿ ಏಕ ಚಕ್ರಾಧಿಪತ್ಯಕ್ಕೆ ಒಳಪಡಿಸಿ ಅವರಿಗೆ ಉತ್ತಮವಾದಂತಹ ಆಡಳಿತವನ್ನ ನೀಡಿರೋದು ನಾವು ನೋಡ್ತಾ ಹೋಗ್ಬೋದು. ಮುಂದುವರೆದು ನಾವು ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ಮೊಘಲರು ಅಪಾರವಾದಂತಹ ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಂತೂ ಇವರು ಅದ್ವಿತೀಯವಾದಂತಹ ಒಂದು ಕೊಡುಗೆಯನ್ನ ಭಾರತಕ್ಕೆ ನೀಡಿರೋದು ನಾವು ನೋಡ್ತಾ ಹೋಗ್ಬೋದು. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವರು ತೋರಿದಂತಹ ಚಾಣಾಕ್ಷತನ ಆಗಿರ್ಬೋದು ಅಥವಾ ಆ ಒಂದು ಕಲಾ ನಿಪುಣತೆ ಇರ್ಬೋದು, ಅದು ಮುಂದಿನ ಭಾರತೀಯರಿಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸ್ವಲ್ಪ ಮತಾಂತರ ಆದರೂ ಕೂಡ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವಲ್ಲಿ ಇವರು ಕೂಡ ತಮ್ಮದೇ ಆದಂತಹ ಶ್ರಮವನ್ನ ವಹಿಸಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ, ಈ ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗಳಿಂದಾಗಿ ಇವರ ಒಂದು ಕಾಲವನ್ನ ಸುವರ್ಣಯುಗ ಎಂಬುದಾಗಿ ಸ್ಥಾಪನೆ ಇತಿಹಾಸಕಾರರು ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರಾಜಕೀಯ ಏಕತೆ, ದಕ್ಷ ಆಡಳಿತ, ಕಲೆ ಮತ್ತು ಸಾಹಿತ್ಯಗಳಲ್ಲಿ ತೋರಿದಂತಹ ಅವರ ಶ್ರೀಮಂತಿಕೆ ಮೊಘಲರ ಆಳ್ವಿಕೆ ನಿಜವಾಗ್ಲೂ ಕೂಡ ಭಾರತದ ಒಂದು ಇತಿಹಾಸದಲ್ಲಿ, ಅದರಲ್ಲೂ ಮಧ್ಯಯುಗೀನ ಭಾರತದ ಒಂದು ಇತಿಹಾಸದಲ್ಲಿ ಮಹತ್ವದ ಒಂದು ಮೈಲಿಗಲ್ಲು ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಮೂಲತಃ ಮೊಘಲರು ಎಲ್ಲಿಯವರು, ಅವರ ಒಂದು ಮೂಲ ಏನು, ಮೂಲತಃ ಅವರು ಯಾವ ಒಂದು ಪಂಗಡಕ್ಕೆ ಸೇರಿದಂಥವರು, ಅವರು ಭಾರತೀಯರ ಅಥವಾ ವಿದೇಶಿಯರ ಅಥವಾ ವಿದೇಶದಲ್ಲಿ ಯಾವ ಒಂದು ಮೂಲದವರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅವರ ಒಂದು ಒರಿಜಿನ್ ಅನ್ನ ನೋಡಿದಾಗ ಮೊಘಲ್ ಅನ್ನೋ ಒಂದು ಪದ ಮೂಲತಃ ಮಂಗೋಲ್ ಎಂಬ ಒಂದು ಪದದಿಂದ ಬಂದಿರೋದು ನಾವು ನೋಡ್ತಾ ಹೋಗ್ಬೋದು. ಮೊಘಲ್ ಅನ್ನೋ ಒಂದು ಪದ ಮೂಲತಃ ಮಂಗೋಲ್ ಅನ್ನೋ ಒಂದು ಪದದಿಂದ ಬಂದಿದೆ. ಕಾರಣ, ಮೊಘಲ್ ಸಂತತಿಯ ಸ್ಥಾಪಕನಾದಂತಹ ಬಾಬರ್ ಮಂಗೋಲರೊಡನೆ ರಕ್ತ ಸಂಬಂಧವನ್ನ ಹೊಂದಿರೋದು ನಾವು ನೋಡ್ತಾ ಹೋಗ್ಬೋದು. ಏನು ಮಂಗೋಲರು ಭಾರತದ ಮೇಲೆ ಆಗಾಗ್ಗೆ ದಾಳಿಯನ್ನ ಮಾಡುವುದರ ಮುಖಾಂತರ ಭಾರತದ ಒಂದು ಸಂಪತ್ತನ್ನ ಲೂಟಿಯನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಸಂತತಿಗೆ ಸೇರಿದಂತಹ ಜನಾಂಗವೇ ಈ ಒಂದು ಮೊಘಲರು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಪುರಾವೆಯಾಗಿ ಏನ್ ಕೊಡ್ತಾರೆ ಅಂದ್ರೆ, ಮೊಘಲ್ ಸಂತತಿಯ ಸ್ಥಾಪಕನಾದಂತಹ ಬಾಬರ್ ಏನಿದ್ದಾನೆ ಅವನು ಮೂಲತಃ ಮಂಗೋಲರೊಡನೆ ರಕ್ತ ಸಂಬಂಧವನ್ನು ಅವನು ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಬಾಬರ್ ಚಗಟೈ ಟರ್ಕನಾಗಿದ್ದು, ಚಗಟೈ ಮಂಗೋಲದ ನಾಯಕ ಚಂಗೀಸ್ ಖಾನ್ನ ಎರಡನೇ ಮಗನಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಬಾಬರ್ ಏನಾಗಿದ್ದಾನೆ ಅಂದ್ರೆ ಚಗಟೈ ಅನ್ನೋ ಟರ್ಕ್ ಜನಾಂಗಕ್ಕೆ ಅಥವಾ ಟರ್ಕ್ ಜನಾಂಗಕ್ಕೆ ಸೇರಿದವನಾಗಿದ್ರೆ, ಚಗಟೈ ಯಾರಪ್ಪ ಅಂದ್ರೆ ಚಂಗೀಸ್ ಖಾನ್ನ
ಎರಡನೇ ಮಗನಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಮಂಗೋಲರ ನಾಯಕನಾದಂತಹ ಚಂಗೇಜ್ ಖಾನ್ ಏನಿದ್ರೆ ಅವನ ಮಗನಾದಂತಹ ಚಗಟೈ, ಆ ಒಂದು ಪಂಗಡಕ್ಕೆ ಸೇರಿದಂತವನು ಬಾಬರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಹೀಗಾಗಿ ಮೊಘಲರು ಮೂಲತಃ ಟರ್ಕಿ ಮೂಲದವರಾಗಿರೋದು ಅಥವಾ ತುರ್ಕಿ ಬಣಕ್ಕೆ ಸೇರಿರೋದು ನಾವು ನೋಡ್ತಾ ಹೋಗ್ಬೋದು. ಅವನು ತನ್ನ ತಂದೆ ಕಡೆಯಿಂದ ತೈಮೂರ್ನ ವಂಶಕ್ಕೂ ತಾಯಿ ಕಡೆಯಿಂದ ಮಂಗೋಲ್ ವಂಶಕ್ಕೂ ಹತ್ತಿರ ಸಂಬಂಧ ಹೊಂದಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಈ ಎರಡೂ ಸಂತತಿಗಳು, ಯಾವುದೋ ಒಂದು ತೈಮೂರ್ ವಂಶ ಏನಿದೆ, ಅನಂತರ ಮಂಗೋಲರ ವಂಶ ಏನಿದೆ, ಎರಡೂ ಕಡೆಗೆ ಅವನು ರಕ್ತ ಸಂಬಂಧವನ್ನ ಹೊಂದಿರ್ತಾನೆ. ತಂದೆಯಿಂದ ತೈಮೂರ್ ವಂಶಕ್ಕೆ ಮತ್ತೆ ತಾಯಿ ಕಡೆಯಿಂದ ಮಂಗೋಲ್ ವಂಶಕ್ಕೆ ಅವನು ರಕ್ತ ಸಂಬಂಧವನ್ನ ಹೊಂದಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಈ ಎರಡೂ ಸಂತತಿಗಳು ಒಂದು ಕಾಲದಲ್ಲಿ ಮಧ್ಯ ಏಷ್ಯಾವನ್ನ ನಡುಗಿಸಿದಂತಹ ಒಂದು ಸಂತತಿಗಳು. ಯಾಕಂದ್ರೆ ಮಂಗೋಲರು ದಾಳಿಯನ್ನ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಬಂದ್ರೆ ಸಾಕು ಅಲ್ಲಿನ ರಾಜರುಗಳು ಪತರುಗುಟ್ಟುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಮಧ್ಯ ಏಷ್ಯಾವನ್ನ ಭಾರತವನ್ನು ಒಳಗೊಂಡಂತೆ ನಡುಗಿಸಿದಂತಹ ಈ ಎರಡೂ ಸಂತತಿಗಳ ರಕ್ತ ಸಂಬಂಧವನ್ನು ಹೊಂದಿದಂತಹ ಬಾಬರ್ ಈ ಒಂದು ಭಾರತದಲ್ಲಿ ಮೊಘಲ್ ಸಂತತಿಯ ಅಧಿಪತ್ಯವನ್ನ ಸ್ಥಾಪನೆಯನ್ನ ಮಾಡಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ 1398ರಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡಿದಂತಹ ತೈಮೂರನು ತುರ್ಕಿ ಪಂಗಡಕ್ಕೆ ಸೇರಿದ್ದು, ಈ ಪಂಗಡಕ್ಕೆ ಸೇರಿದ 5ನೇಯವನಾದಂತಹ ಚಗಟೈ ಟರ್ಕನಾದಂತಹ ಶೇಖ್ ಮಿರ್ಜಾ ಬಾಬರ್ನ ತಂದೆಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಅಂದ್ರೆ ಬಾಬರ್ನ ತಂದೆಯ ಹೆಸರೇನು? ಶೇಖ್ ಮಿರ್ಜಾ. ಅವನು ಮೂಲತಃ ಈ ಒಂದು ತೈಮೂರ್ ವಂಶಕ್ಕೆ ಸೇರಿದಂತವನು. ಹಾಗಾಗಿ ಅವನು ತೈಮೂರ್ ವಂಶದ ಜೊತೆಗೆ ರಕ್ತ ಸಂಬಂಧವನ್ನು ಹೊಂದಿರ್ತಾನೆ. ಇನ್ನು ಬಾಬರ್ನ ತಾಯಿಯಾದಂತಹ ಕುತ್ಲುಬ್ ನಿಗಾರ್ ಖಾನಂ, ಹೆಸರುಗಳು ನೆನಪಿಟ್ಟುಕೊಳ್ಳಿ. ತಂದೆ ಹೆಸರು ಶೇಖ್ ಮಿರ್ಜಾ, ಇವನು ಮೂಲತಃ ತೈಮೂರ್ ಸಂತತಿಯವನು ತಂದೆ. ಹಾಗಾಗಿ ಬಾಬರ್ ತೈಮೂರ್ ವಂಶದ ಜೊತೆಗೆ ರಕ್ತ ಸಂಬಂಧವನ್ನ ಹೊಂದಿದ್ದಾನೆ. ಇನ್ನು ತಾಯಿಯಾದಂತಹ ಕುತ್ಲುಬ್ ನಿಗಾರ್ ಖಾನಂ, ಇವಳು ಮೂಲತಃ ಮಂಗೋಲರ ನಾಯಕರಾದಂತಹ ಚೆಂಗಿಸ್ ಖಾನ್ನ ವಂಶಸ್ಥರಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ತಂದೆ ಚಗಟೆ ತುರ್ಕ ಅಂದ್ರೆ ತೈಮೂರ್ ವಂಶಕ್ಕೆ ಸೇರಿದಂತವನು, ತಾಯಿ ಚೆಂಗಿಸ್ ಖಾನ್ನ ವಂಶಸ್ಥಕ್ಕೆ ಸೇರಿದಂತವಳು. ಹೀಗಾಗಿ ಎರಡೂ ಸಂತತಿಗಳ ಜೊತೆ ಬಾಬರ್ ರಕ್ತ ಸಂಬಂಧವನ್ನ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬಾಬರ್ ಏಷ್ಯಾದ ಈ ಮಹಾರಾಜ ಸಂತತಿಗಳೊಡನೆ ರಕ್ತ ಸಂಬಂಧವನ್ನ ಹೊಂದಿದ್ದು, ಇತಿಹಾಸಕಾರರಾದಂತಹ ಲೇನ್ ಪೂಲ್ ಅವರೇನ್ ಹೇಳ್ತಾರೆ ಅಂದ್ರೆ ಅವನ ಧಮನಿಗಳಲ್ಲಿ ಅಂದ್ರೆ ಅವನ ಒಂದು ರಕ್ತ ನಾಳಗಳಲ್ಲಿ ಏನಾಗಿದೆ, ಏಷ್ಯಾದ ಇಬ್ಬರ ಮಹಾನ್ ನಾಯಕರ ರಕ್ತ ಹರಿತಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನ ಪ್ರೊಫೆಸರ್ ಲೇನ್ ಪೂಲ್ ರವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ತಂದೆ ಕಡೆಯಿಂದ ಅವನು ತೈಮೂರ್ ವಂಶಕ್ಕೂ ತಾಯಿ ಕಡೆಯಿಂದ ಚೆಂಗಿಸ್ ಖಾನ್ನ ವಂಶಕ್ಕೂ ಸಂಬಂಧವನ್ನ ಹೊಂದಿದ್ದರಿಂದ ಬಾಬರ್ನ ಒಂದು ಧಮನಿಗಳಲ್ಲಿ ಈ ಒಂದು ಎರಡು ಮಹಾನ್ ನಾಯಕರ ತೈಮೂರ್ ಮತ್ತೆ ಚೆಂಗಿಸ್ ಖಾನರ ಒಂದು ರಕ್ತ ಹರಿತಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನ ಪ್ರೊಫೆಸರ್ ಲೇನ್ ಪೂಲ್ ರವರು ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮಂಗೋಲರು ಮೊದಲು ಮಧ್ಯ ಏಷ್ಯಾದಲ್ಲಿ ನೆಲೆಸಿ ಕ್ರಮೇಣ ಇಸ್ಲಾಂಗೆ ಮತಾಂತರಗೊಂಡು ತುರ್ಕಿ ಭಾಷೆ ಮತ್ತು ಆಚರಣೆಗಳನ್ನು ಅವರು ರೂಢಿಸಿಕೊಳ್ತಾ ಹೋಗ್ತಾರೆ. ಇಷ್ಟಾದರೂ ಬಾಬರ್ ಸ್ಥಾಪಿಸಿದಂತಹ ವಂಶವನ್ನ ತುರ್ಕಿ ಪದವಾದಂತಹ ಮೊಘಲ್ ಎಂಬ ಪದದಿಂದ ಕರೆಯಲಾಗುತ್ತಿದೆ. ಅಂದ್ರೆ ಅವರು ಮೂಲತಃ ಮಧ್ಯ ಏಷ್ಯಾಕ್ಕೆ ಬಂದು ನೆಲೆಸಿ ಅಲ್ಲಿ ಇಸ್ಲಾಂಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳ್ಳುವುದರ ಮುಖಾಂತರ ತುರ್ಕಿ ಭಾಷೆ ಮತ್ತು ಅವುಗಳ ಒಂದು ಆಚರಣೆಗಳನ್ನ ಅವರು ತಮ್ಮಲ್ಲಿ ರೂಢಿಸಿಕೊಳ್ತಾ ಹೋಗ್ತಾರೆ. ಹಾಗಾಗಿಯೇ ಈ ಒಂದು ಬಾಬರ್ ತುರ್ಕಿ ಪದವಾದಂತಹ ಮೊಘಲ್ ಅನ್ನೋ ಒಂದು ಪದವನ್ನು ಬಳಸುವುದರ ಮುಖಾಂತರ ಅವನು ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನು ದೆಹಲಿ ಸುಲ್ತಾನರನ್ನು ನೋಡೋದಾದ್ರೆ ಅವರು ಅಫ್ಘಾನ್ ಟರ್ಕರು. ಇವರು ಈ ಒಂದು ಮಧ್ಯ ಏಷ್ಯಾದ ತುರ್ಕಿ ಜನಾಂಗ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಅಫ್ಘನ್ನರಿಗೂ ಮತ್ತೆ ಟರ್ಕರಿಗೂ ಭಾರತದ ಒಂದು ಸಾರ್ವಭೌಮ ಸ್ಥಾಪನೆಗೆ ತೀವ್ರ ಪ್ರತಿಸ್ಪರ್ಧಿ ಏರ್ಪಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದು 3 ಹಂತಗಳಲ್ಲಾದ ಈ ಸ್ಪರ್ಧೆಯಲ್ಲಿ ಮೊಘಲರು ಜಯಗಳಿಸ್ತಾ ಹೋಗ್ತಾರೆ. ಆ ಒಂದು 3 ಹಂತಗಳು ಯಾವ್ಯಾವ ಅಂದ್ರೆ ಏನು ದೆಹಲಿ ಸುಲ್ತಾನರ ಅವನತಿ ಆದ ನಂತರ
ಭಾರತದಲ್ಲಿ ಮೊಘಲ್ ಸಂತತಿ ಸ್ಥಾಪನೆ ಆಗ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಫ್ಘನ್ನರಿಗೂ ಅಂದ್ರೆ ದೆಹಲಿ ವಂಶಸ್ಥರ ಮೂಲದವರಿಗೂ ಮತ್ತೆ ಈ ಒಂದು ಮೊಘಲರ ಮೂಲದವರಿಗೂ ಕೂಡ ಭಾರತದಲ್ಲಿ ಸಾರ್ವಭೌಮತ್ವವನ್ನ ಆಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಕ್ರಮವಾಗಿ 3 ಎದುರಾಳಿಗಳು ಅಥವಾ ಯುದ್ಧಗಳು ನಡೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ 1526ರಲ್ಲಿ ಬಾಬರ್ನ ಏನ್ ಮಾಡ್ತಾನೆ, ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೂದಿಯನ್ನ 1ನೇ ಪಾನಿಪತ್ ಕದನದ ಮೂಲಕ ಸೋಲಿಸಿ ಈ ಒಂದು ತುರ್ಕಿ ಸಂತತಿಯನ್ನ ಭಾರತದಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ. ಇದು ಮೊದಲನೇ ಅಂತ. ಎರಡನೇದಾಗಿ ಹುಮಾಯೂನನ್ನ, ಯಾರು ಮೊಘಲ್ ಸಂತತಿಯ ಅರಸನಾದಂತಹ ಬಾಬರ್ನ ಮಗನಾದ ಹುಮಾಯೂನನ್ನ 1555ರಲ್ಲಿ ಸೂರ್ ಸಂತತಿಯ ಸ್ಥಾಪಕನಾದಂತಹ ಶೇರ್ಷಾ ಸೂರಿ, ಸೂರ್ ಸಂತತಿಯ ಸ್ಥಾಪಕನಾದಂತಹ ಶೇರ್ಷಾ ಸೂರಿ ಏನಿದ್ದಾನೆ, ಅವನ ವಂಶದ ಕೊನೆಯ ದೊರೆಯನ್ನ ಸೋಲಿಸುವುದರ ಮುಖಾಂತರ ಸಿಕಂದರ್ ಶಾ ಅಂತ ಅವನ ಹೆಸರು, ಸಿಕಂದರ್ ಸೂರಿ ಅಥವಾ ಸಿಕಂದರ್ ಶಾ ಶೂರಿ, ಅವನನ್ನ ಸೋಲಿಸುವುದರ ಮುಖಾಂತರ ಹುಮಾಯೂನ್ ಮತ್ತೆ ಮೊಘಲ್ ಆಧಿಪತ್ಯವನ್ನ ಈ ಒಂದು ಭಾರತದಲ್ಲಿ ಸ್ಥಾಪನೆಯನ್ನ ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಹೇಗೆ 3 ಹಂತಗಳಲ್ಲಿ ಈ ಒಂದು ತುರ್ಕಿ ಮತ್ತೆ ದೆಹಲಿ ಸುಲ್ತಾನರ ಅಥವಾ ಅಫ್ಘಾನರಿಗೂ ಮತ್ತೆ ಟರ್ಕರಿಗೂ ನಡೆದಂತಹ ಯುದ್ಧಗಳಲ್ಲಿ ಜಯವನ್ನು ಗಳಿಸುವುದರ ಮುಖಾಂತರ ಏನಾಗಿರುತ್ತೆ, ಈ ಒಂದು ಭಾರತದಲ್ಲಿ ಟರ್ಕರ ಒಂದು ಸಂತತಿ ಸ್ಥಾಪನೆಯಾಗೋದು ನಾವು ನೋಡ್ತಾ ಹೋಗ್ಬೋದು. ಮೊದಲನೇದು ಯಾವುದು, 1526ರಲ್ಲಿ ಬಾಬರ್ ಏನ್ ಮಾಡ್ತಾರೆ, ಇಬ್ರಾಹಿಂ ಲೂದಿಯನ್ನ ಸೋಲಿಸುವುದರ ಮುಖಾಂತರ ಭಾರತದಲ್ಲಿ ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಇನ್ನು 1555ರಲ್ಲಿ ಹುಮಾಯೂನ್ ಏನ್ ಮಾಡ್ತಾನೆ, ಶೇರ್ಷಾ ಸೂರ್ಯ ಅಥವಾ ಸೂರ್ ಸಂತತಿಯ ವಂಶದ ಕೊನೆಯ ಅರಸನಾದಂತಹ ಅಥವಾ ಸುಲ್ತಾನನಾದಂತಹ ಸಿಕಂದರ್ ಶಾ ಸೂರಿಯನ್ನ ಸೋಲಿಸುವುದರ ಮುಖಾಂತರ ಮತ್ತೆ ಅವನೇನ್ ಮಾಡ್ತಾನೆ, ಈ ಒಂದು ಭಾರತದಲ್ಲಿ ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಯಾಕೆ ಮತ್ತೆ ಸಂತತಿಯನ್ನ ಅವನು ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ? ಕಾರಣ ಏನಪ್ಪಾ ಅಂದ್ರೆ, ಹುಮಾಯೂನನ್ನ ಶೇರ್ಷಾ ಸೂರಿ ಸೋಲಿಸುವುದರ ಮುಖಾಂತರ ಅವನು ಈ ಒಂದು ದೆಹಲಿಯಲ್ಲಿ ಸೂರ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡಿರ್ತಾನೆ. ಅರ್ಥ ಆಗ್ಬೇಕು. ಯಾಕಂದ್ರೆ ಮೊದಲನೇದು ಏನ್ ಮಾಡ್ತಾನೆ, ಬಾಬರ್ ಇಬ್ರಾಹಿಂ ಲೂದಿಯನ್ನ ಸ್ಥಾಪನೆಯನ್ನ ಮಾಡಿ ಇಬ್ರಾಹಿಂ ಲೂದಿಯನ್ನ ಸೋಲಿಸುವುದರ ಮುಖಾಂತರ ಈ ಒಂದು ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಆಯ್ತಲ್ವಾ? ಬಾಬರ್ನ ನಂತರ ಅಧಿಕಾರಕ್ಕೆ ಬಂದಂತಹ ಹುಮಾಯೂನ್ ಏನ್ ಮಾಡ್ತಾನೆ, ಹುಮಾಯೂನನ್ನ ಸೂರ್ ಸಂತತಿಯ ಅರಸನಾದ ಸುಲ್ತಾನನಾದಂತಹ ಶೇರ್ಷಾ ಸೂರಿ ಸೋಲಿಸುವುದರ ಮುಖಾಂತರ ಏನ್ ಮಾಡ್ತಾನೆ, ದೆಹಲಿಯಲ್ಲಿ ಸೂರ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡಿರ್ತಾನೆ. ಸುಮಾರು 15 ವರ್ಷಗಳ ಕಾಲ ಶೇರ್ಷಾ ಸೂರಿ ಆ ಒಂದು ದೆಹಲಿಯಲ್ಲಿ ಸುಲ್ತಾನನಾಗಿ ಮೆರೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಅನಂತರ ಹುಮಾಯೂನ್ ಏನ್ ಮಾಡ್ತಾನೆ, ಸೋತಿದ್ದಂತಹ ಹುಮಾಯೂನ್ ಮತ್ತೆ ದೆಹಲಿ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಸೂರ್ ಸಂತತಿಯ ಕೊನೆಯ ಅರಸನಾದಂತಹ ಸಿಕಂದರ್ ಸೂರಿಯನ್ನ ಸೋಲಿಸುವುದರ ಮುಖಾಂತರ ಮತ್ತೆ ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಯಾವಾಗ? 1555ರಲ್ಲಿ. ಅರ್ಥ ಆಯ್ತಲ್ವಾ? ಹೀಗೆ ಅಂದ್ರೆ ಏನು, ಮೊದಲು ಬಾಬರ್ ಸ್ಥಾಪನೆಯನ್ನ ಮಾಡ್ತಾನೆ, ಬಾಬರ್ ಅವನತಿ ನಂತರ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ ಅಷ್ಟೊಂದು ಸೈನಿಕ ಗುಣಗಳು ಅವನಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನ ಬಳಸಿಕೊಂಡಂತಹ ಸೂರ್ ಸಂತತಿಯ ಶೇರ್ಷಾ ಸೂರಿ ಏನ್ ಮಾಡ್ತಾನೆ, ಹುಮಾಯೂನನ್ನ ಚೌಸ್ ಕದನದಲ್ಲಿ ಸೋಲಿಸುವುದರ ಮುಖಾಂತರ ಅವನನ್ನ ದೆಹಲಿ ಸಿಂಹಾಸನದಿಂದ ಹೊರಗಡ್ತಾನೆ. ತಾನು ಅಲ್ಲಿ ಸೂರ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡಿ ಸುಮಾರು 15 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಕೊನೆಗೆ ಹುಮಾಯೂನ್ ಅಜ್ಞಾತವಾಸವನ್ನ ಅನುಭವಿಸಿ ತಲೆಮರೆಸಿಕೊಂಡು ಜೀವನವನ್ನ ಮಾಡಿ ಅನಂತರ ಸೂರ್ ಸಂತತಿಯ ಕೊನೆಯ ದುರ್ಬಲ ಅರಸನಾದಂತಹ ಸಿಕಂದರ್ ಸೂರಿಯನ್ನ ಸೋಲಿಸುವುದರ ಮುಖಾಂತರ ಮತ್ತೆ ತನ್ನ ಸಂತತಿಯನ್ನ ದೆಹಲಿಯಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ. ಇದು
ಎರಡನೇ ಹಂತ ಆಯಿತು. ಇನ್ನು ಮೂರನೇದಾಗಿ 1556ರಲ್ಲಿ ಅಕ್ಬರ್ ಎರಡನೇ ಪಾನಿಪತ್ ಕದನದಲ್ಲಿ ಏನ್ ಮಾಡ್ತಾನೆ, ಹೇಮುವನ್ನ ಸೋಲಿಸಿ ಕಟ್ಟಕಡೆಯ ಅಫ್ಘಾನರನ್ನ ಭಾರತದಿಂದ ನಿರ್ಮೂಲನೆಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ 1556ರಲ್ಲಿ ಹುಮಾಯೂನ್ ಮಾಡಿದಂತಹ ಒಂದು ವರ್ಷದ ನಂತರ ಹುಮಾಯೂನ್ನ ಮಗನಾದಂತಹ ಅಕ್ಬರ್ ಏನ್ ಮಾಡ್ತಾನೆ 1556ರಲ್ಲಿ ಎರಡನೇ ಪಾನಿಪತ್ ಕದನದ ಮುಖಾಂತರ ಹೇಮುವನ್ನ ಸೋಲಿಸಿ ಕೊನೆಯ ಈ ಒಂದು ಅಫ್ಘಾನರನ್ನ ಭಾರತದಿಂದ ಹೊರದೂಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಭಾರತದ ನೆಲೆಯಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಏರ್ಪಟ್ಟಿದ್ದಂತಹ ಅಫ್ಘನ್ನರು ಮತ್ತೆ ತುರ್ಕರ ಅಥವಾ ಟರ್ಕರ ನಡುವಿನ ಹೋರಾಟದಲ್ಲಿ ಕೊನೆಗೆ ಜಯವನ್ನು ಗಳಿಸಿದಂತಹ ಮೊಘಲರು ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವುದರ ಮುಖಾಂತರ ಸುಮಾರು 250 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡುವುದು ನಾವು ನೋಡ್ತಾ ಹೋಗ್ಬೋದು. ಹೀಗೆ 3 ಹಂತಗಳಲ್ಲೂ ಕೂಡ ಈ ಒಂದು ಮೊಘಲರು ಪ್ರಚಂಡ ಜಯವನ್ನ ಗಳಿಸ್ತಾ ಹೋಗ್ತಾರೆ. ತಮ್ಮ ಅಧಿಕಾರವನ್ನು ಅವರು ಅಲ್ಲಿ ಭದ್ರಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟು ಈ ಒಂದು PTA. ಅನಂತರ ಈ ಒಂದು ಮೊಘಲರ ಒರಿಜಿನ್ ಅಥವಾ ಮೂಲ ಏನು, ಅರ್ಥ ಆಯ್ತಲ್ವಾ? ಮೊಘಲರ ಮೂಲ ಯಾವುದು? ಮೂಲತಃ ಅದು ಅವರು ಮಧ್ಯ ಏಷ್ಯಾದಿಂದ ಬಂದಂತವರು. ಮಧ್ಯ ಏಷ್ಯಾದಲ್ಲಿ ನೆಲೆಸಿದಂತಹ ಇವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವುದರ ಮುಖಾಂತರ ತುರ್ಕಿ ಭಾಷೆಯನ್ನು ಕಲ್ತ್ಕೊಳ್ತಾರೆ. ಮತ್ತೆ ಇಸ್ಲಾಂ ಧರ್ಮದ ಆಚರಣೆಗಳನ್ನು ಅವರು ರೂಢಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಈ ಒಂದು ಮೊಘಲ್ ಸಂತತಿಯ ಸ್ಥಾಪಕನಾದಂತಹ ಬಾಬರ್ ಮೂಲತಃ ತನ್ನ ತಂದೆ ಕಡೆಯಿಂದ ತೈಮೂರ್ ವಂಶಕ್ಕೂ ಮತ್ತೆ ತಾಯಿ ಕಡೆಯಿಂದ ಮಂಗೋಲರ ನಾಯಕನಾದಂತಹ ಚಂಗೀಸ್ ಖಾನ್ನ ವಂಶಕ್ಕೂ ಸೇರಿದವನಾಗಿರ್ತಾನೆ. ಹೀಗಾಗಿ ಅವನ ಒಂದು ರಕ್ತದ ಧಮನಿಗಳಲ್ಲಿ ಈ ಚಂಗೀಸ್ ಖಾನ್ ಮತ್ತೆ ತೈಮೂರ್ ಮಹಾನ್ ನಾಯಕರ ರಕ್ತ ಹರಿಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ನೋಡೋದಾದ್ರೆ ಅವರು ಮೂಲತಃ ಮಧ್ಯ ಏಷ್ಯಾದಿಂದ ಬಂದಂತಹ ಒಂದು ಜನಾಂಗ. ಇನ್ನು ಭಾರತದಲ್ಲಿ 1526ರಲ್ಲಿ ಬಾಬರ್ ಇಬ್ರಾಹಿಂ ಲೂದಿಯನ್ನ ಸೋಲಿಸುವುದರ ಮುಖಾಂತರ ಏನ್ ಮಾಡ್ತಾನೆ, ಮೊಘಲ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಹೀಗಾಗಿ ಅಫ್ಘನ್ನರಿಗೂ ಮತ್ತೆ ಈ ಒಂದು ಟರ್ಕಿಯರಿಗೂ ಅಥವಾ ಮೊಘಲರಿಗೂ ಏನಾಗುತ್ತೆ, ಭಾರತದ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸುವಲ್ಲಿ ನಿರಂತರವಾದಂತಹ ಒಂದು ಹೋರಾಟಗಳು ನಡೀತಾ ಹೋಗ್ತವೆ. ಕೊನೆಗೆ ಅಫ್ಘನ್ನರು ಭಾರತದಿಂದ ಹೊರದೂಡಲ್ಪಡ್ತಾರೆ. ಮೊಘಲ್ ಸಂತತಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾ ಹೋಗುತ್ತೆ. 3 ಹಂತಗಳನ್ನು ನೋಡಿದಾಗ ಮೊದಲನೇ ಹಂತ ಯಾವುದೋ 1526ರಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸುವುದರ ಮುಖಾಂತರ ಸಂತತಿಯನ್ನ ಸ್ಥಾಪನೆಯನ್ನ ಮಾಡಿದ್ದು. ಇನ್ನು ಎರಡನೇದಾಗಿ ತನ್ನ ಅಧಿಕಾರವನ್ನ ಕಳೆದುಕೊಂಡಿದ್ದಂತಹ ಹುಮಾಯೂನ್, ಬಾಬರ್ನ ಮಗನಾದಂತಹ ಹುಮಾಯೂನ್ ಸೂರಿಯಿಂದ ಅಧಿಕಾರವನ್ನು ಕಳ್ಕೊಂಡಿರ್ತಾನೆ. ಅನಂತರ ಅವನು ಈ ಒಂದು ಕಾಡು ಮೇಡುಗಳಲ್ಲಿ ಅಳೆದಾಡಿ ಮತ್ತೆ ದೆಹಲಿಗೆ ಪ್ರವೇಶವನ್ನ ಮಾಡಿ 1555ರಲ್ಲಿ ಸೂರ್ ಸಂತತಿಯ ಕೊನೆಯ ಅರಸನಾದಂತಹ ಸಿಕಂದರ್ ಸೂರಿಯನ್ನ ಸೋಲಿಸುವುದರ ಮುಖಾಂತರ ಮತ್ತೆ ದೆಹಲಿಯಲ್ಲಿ ಮೊಘಲ್ ಸಂತತಿಯನ್ನ ಪುನರ್ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಇನ್ನು ಮೂರನೇದಾಗಿ 1556ರಲ್ಲಿ ಹುಮಾಯೂನ್ನ ಮಗನಾದಂತಹ ಅಕ್ಬರ್ ಎರಡನೇ ಪಾನಿಪತ್ ಕದನದಲ್ಲಿ ಹೇಮುವನ್ನ ಸೋಲಿಸುವುದರ ಮುಖಾಂತರ ಅಫ್ಘಾನರನ್ನ ಭಾರತದಿಂದ ಹೊರದೂಡ್ತಾನೆ. ಹೀಗೆ 3 ಹಂತಗಳಲ್ಲಿ ನಡೆದಂತಹ ಯುದ್ಧಗಳಲ್ಲಿ ಜಯವನ್ನು ಗಳಿಸಿದಂತಹ ಮೊಘಲರು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವ? ಇದಿಷ್ಟಿರಲಿ. ಮುಂದಿನ ಒಂದು ಅವಧಿಯಲ್ಲಿ ನಾವೇನ್ ಮಾಡೋಣ, ಈ ಒಂದು ಬಾಬರ್ ದಾಳಿ ಮಾಡುವ ಮುಂಚೆ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ಪರಿಸ್ಥಿತಿ ಇತ್ತು, ರಾಜಕೀಯ ಚಿತ್ರಣ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಆರಂಭಿಸೋಣ. ಯಾಕೆಂದ್ರೆ ಅದನ್ನ ತಿಳ್ಕೊಂಡ್ರೆ ನೀವು ಬಾಬರ್ನ ಸಾಧನೆಗಳ ಬಗ್ಗೆ, ಮುಂದೆ ಮೊಘಲರ ಒಂದು ದಾಳಿಗಳ ಬಗ್ಗೆ ನಾವು ಸುಲಭವಾಗಿ ಅರ್ಥವನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಬಾಬರ್ ದಾಳಿ ಮಾಡುವ ಮುಂಚೆ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ಚಿತ್ರಣ ಇತ್ತು, ಯಾವ ಯಾವ ಒಂದು ಪ್ರಾಂತ್ಯಗಳಲ್ಲಿ ಯಾವ ರಾಜರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಇದಿಷ್ಟರಲ್ಲಿ ಮೊಘಲರ ಮೂಲದ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕೇಳಿ. ಥ್ಯಾಂಕ್ ಯು.